ಹಲೋ ಸ್ಟೂಡೆಂಟ್ಸ್, ಲೆಸನ್ ಕಮ್ಯುನಿಟಿ ಅನ್ನೋದ್ರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಬನ್ ಕಮ್ಯುನಿಟಿದು ಪ್ರಾಬ್ಲಮ್ಸ್ ಹಾಗೆಯೇ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ಗವರ್ನಮೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಕಮ್ಯುನಿಟಿ ಅನ್ನೋದನ್ನು ತಿಳ್ಕೊಂಡ್ವಿ. ಹೌದಲ್ವಾ? ಇಲ್ಲಿ ಕಮ್ಯುನಿಟಿ ಅಂತಂದರೆ ಏನು ಹೇಳಿ? ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಟುಗೆದರ್ ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್ ಆ್ಯಂಡ್ ಟು ಹೆಲ್ಪ್ ಈಚ್ ಅದರ್ ಈಸ್ ಕಾಲ್ಡ್ ಕಮ್ಯುನಿಟಿ. Community is nothing but group of people living together to fulfill their basic needs and to help each other is called community ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ. ಇವತ್ತು ನಾವು ರೂರಲ್ ಕಮ್ಯುನಿಟೀಸ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಅದರಲ್ಲಿ ಬರುವಂತಹ ಆಕ್ಯುಪೇಷನ್ಸ್, ಪ್ರಾಬ್ಲಮ್ಸ್, ಹಾಗೆ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ಗವರ್ನಮೆಂಟ್ ತಿಳ್ಕೊಂಡ್ವಿ. ಹಾಗೆ ಅರ್ಬನ್ ಏರಿಯಾದಲ್ಲಿ ಕೂಡ ಏನೇನು ಜಾಬ್ಸ್ ಬರ್ತದೆ, ಹಾಗೆಯೇ ಪ್ರಾಬ್ಲಮ್ಸ್ ಏನು, ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಯಾವುದು ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ ದಿಸ್ ಟುಡೇಸ್ ಕ್ಲಾಸ್ ವಿ ವಿಲ್ ಲರ್ನ್ ದ definition of tribal community and occupation of tribal community. Okay, let's read the lesson. Okay, this is the picture of tribal community. We can see that they are living in forest. Their dress sense is different from us, food habit also different from us, and house construction of house is also differ from our house, isn't it? Okay. Families living in dense forest or hill. What is a tribal community? So the answer, families living in dense forest or hilly areas are called tribal community. We can say that a group of people living in thick forest or hilly areas is called tribal community. ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಅಂತ ಬರುತ್ತೆ. ಯಾಕೆ ಗ್ರೂಪ್ ಆಫ್ ಪೀಪಲ್ ಅನ್ನೋದನ್ನ ನಾವು ಹೇಳೋ ಬದಲು ಚಿಕ್ಕ ಚಿಕ್ಕ ಫ್ಯಾಮಿಲಿಗಳು ಅಂದರೆ ಸಪ್ರೇಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ತುಂಬಾ ಏನು ಪಾಪ್ಯುಲೇಷನ್ ಇರೋದಿಲ್ಲ ಅಲ್ವಾ. ಅದೇ ಅರ್ಬನ್ ಏರಿಯಾದಲ್ಲಿ ಆದರೆ ಅಥವಾ ರೂರಲ್ ಏರಿಯಾದಲ್ಲಿ ನಾವು ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ತೀವಿ. ಈಗ 500 ಈ ರೀತಿ ಇರುತ್ತೆ ಒಂದೊಂದು ಹಳ್ಳಿನಲ್ಲಿ. ಈಗ ಸಿಟಿ ಆದರೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಆದರೆ ಟ್ರೈಬಲ್ ಕಮ್ಯುನಿಟಿನಲ್ಲಿ ಏನಪ್ಪ, ಪಾಪ್ಯುಲೇಷನ್ ಕಡಿಮೆ ಇರುತ್ತೆ, ಚಿಕ್ಕ ಚಿಕ್ಕ ಫ್ಯಾಮಿಲಿಗಳು ಒಂದು ಕಡೆ ವಾಸ ಇರುತ್ತೆ ಅಲ್ವಾ. ಒಬ್ರಿಗೊಬ್ರು ಹೆಚ್ಚು ಕನೆಕ್ಷನ್ ಇರೋದಿಲ್ಲ ಅಲ್ವಾ. ಹಾಗಾಗಿ ನಾವೇನು ಆನ್ಸರ್ ಬರಿಬೇಕಾಗಿರುತ್ತೆ? ಟ್ರೈಬಲ್ ಕಮ್ಯುನಿಟಿ ಮೀನ್ಸ್ ಫ್ಯಾಮಿಲೀಸ್ ಲಿವಿಂಗ್ ಇನ್ ಡೆನ್ಸ್ ಫಾರೆಸ್ಟ್ ಆರ್ ಹಿಲ್ಲಿ ಏರಿಯಾಸ್ are called tribal community. The living conditions, language, dress and marriage system of the tribals are distinct. So tribal community ನಲ್ಲಿ ನಮಗೆ ಹೋಲಿಸಿದ್ರೆ ಅವರ ಲಿವಿಂಗ್ ಕಂಡೀಷನ್, ಅವರ ಜೀವನ ಶೈಲಿ ಅಥವಾ ಅವರ ಒಂದು ಪರಿಸ್ಥಿತಿ, ಅವರ ಭಾಷೆ, ಬಟ್ಟೆ, ಹಾಗೆ ಮದುವೆಯ ಒಂದು ಪದ್ಧತಿ ಇರುತ್ತಲ್ಲ, ಅದು ನಮಗೆ ಹೋಲಿಸಿದ್ರೆ ಅವ್ರದ್ದು ವಿಶಿಷ್ಟವಾಗಿರುತ್ತೆ ಅಲ್ವಾ. ಡಿಸ್ಟಿಂಕ್ಟ್ ಅಂತ ಬಂತಲ್ಲ, ಏನು ತುಂಬ ವಿಶೇಷ, ವೈಶಿಷ್ಟ್ಯ, ತುಂಬ ಅವ್ರಿಗೂ ನಮಗೂ ತೀರಾ ಅಂದರೆ ಹೋಲಿಕೆನೇ ಇರೋದಿಲ್ಲ. ಅವ್ರದ್ದೇ ಬೇರೆ ರೀತಿಯ ಒಂದು ಜೀವನ ಪದ್ಧತಿ ಇರುತ್ತೆ. ಹಾಗೆ ಕಲ್ಚರು, ಲ್ಯಾಂಗ್ವೇಜು, ಡ್ರೆಸ್ ಸೆನ್ಸು ಪ್ರತಿಯೊಂದು ಕೂಡ ನಮಗೆ ಅವ್ರನ್ನ ಹೋಲಿಸಿದಾಗ ತುಂಬ ವಿಭಿನ್ನವಾಗಿರುತ್ತೆ ಅಲ್ವಾ. ಸೊ ಈಗ ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವ್ಯಾವ ಟ್ರೈಬಲ್ ಕಮ್ಯುನಿಟೀಸ್ ಇದೆ ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ ಕರ್ನಾಟಕ, ಸೋಲಿಗಾಸ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್, ಕೊರಗಾಸ್ ಆಫ್ ದಕ್ಷಿಣ ಕನ್ನಡ, ಜೇನು ಕುರುಬಾಸ್ ಆ್ಯಂಡ್ ಎರವಾಸ್ ಆಫ್ ಕೊಡಗು ಡಿಸ್ಟ್ರಿಕ್ಟ್ ಆರ್ ದ ಟ್ರೈಬಲ್ ಕಮ್ಯುನಿಟೀಸ್. ಸೊ ಇಲ್ಲಿ ನಾವೇನು ಮಾಡಬೇಕು? ಕರ್ನಾಟಕ ಒಂದು ಕಡೆಗೆ ಬರೆದಾಗ ಟ್ರೈಬಲ್ ಕಮ್ಯುನಿಟೀಸ್ ಇನ್ ಕರ್ನಾಟಕ ಅಂತ ಬರೀಬೇಕು. ಒಂದು ಕಡೆಗೆ ಡಿಸ್ಟ್ರಿಕ್ಟ್ ಮೈಸೂರು, ಅದು ಟ್ರೈಬಲ್ ಕಮ್ಯುನಿಟಿ ಸೋಲಿಗಾಸ್, ಈ ರೀತಿ ಲಿಸ್ಟ್ ಔಟ್ ಮಾಡಬೇಕು. ಓಕೆನಾ. ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಕಲ್ಲಿ ಬರೆದ್ಬಿಟ್ಟು ನೆಕ್ಸ್ಟ್ ಅದರ ಎದುರುಗಡೆ ಟ್ರೈಬಲ್ ಕಮ್ಯುನಿಟಿ ಅಂತ ಹೆಡ್ಡಿಂಗ್ ಇರುತ್ತಲ್ಲ, ಒಂದು ಕಡೆಗೆ ಡಿಸ್ಟ್ರಿಕ್ಟ್, ಇನ್ನೊಂದು ಸೈಡಲ್ಲಿ ಟ್ರೈಬಲ್ ಕಮ್ಯುನಿಟೀಸ್ ಅಂತ ಹಾಕೊಂಡ್ಬಿಟ್ಟು ಬರಿಬೇಕಾಗಿರುತ್ತೆ. ಓಕೆನಾ. ಇದು ತುಂಬಾ ಇಂಪಾರ್ಟೆಂಟು. ಸೋಲಿಗಾಸ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್, ಕೊರಗಾಸ್ ಆಫ್ ದಕ್ಷಿಣ ಕನ್ನಡ, ಜೇನು ಕುರುಬಾಸ್ ಆ್ಯಂಡ್ ಎರವಾಸ್ ಆಫ್ ಕೊಡಗು ಡಿಸ್ಟ್ರಿಕ್ಟ್ ಆರ್ ದ ಟ್ರೈಬಲ್ ಕಮ್ಯುನಿಟೀಸ್. ಕರ್ನಾಟಕದಲ್ಲಿ ಬುಡಕಟ್ಟು ಜನಾಂಗ ಯಾವ್ದ್ಯಾವುದು ಅಂತ ಅಂದಾಗ ಇವುಗಳು ಬರ್ತವೆ.
ಮೈಸೂರು ಜಿಲ್ಲೆಯಲ್ಲಿ ಸೋಲಿಗ ಬುಡಕಟ್ಟು ಜನಾಂಗವನ್ನು ನಾವು ಕಾಣ್ತೀವಿ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಜನಾಂಗ ಇದ್ದಾರೆ. ಹಾಗೆ ಕೊಡಗು ಜಿಲ್ಲೆಯಲ್ಲಿ ಎರವ ಮತ್ತು ಜೇನು ಕುರುಬ 2 ರೀತಿಯ ಬುಡಕಟ್ಟು ಜನಾಂಗ ಇದೆ. ಆಯಿತಾ, ಲಿಸ್ಟ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಏನಿದೆ ನೋಡಿ, ಐಡೆಂಟಿಫೈ ದ ಆಕ್ಯುಪೇಷನ್ ಆಫ್ ದ ಟ್ರೈಬಲ್ಸ್ ಇನ್ ಗಿವನ್ ಪಿಕ್ಚರ್ ಆ್ಯಂಡ್ ರೈಟ್ ದೆಮ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಇಲ್ಲಿ ಆಕ್ಯುಪೇಷನ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಇಲ್ಲಿ ಬಂತು ನೋಡಿ, ಲ್ಯಾಂಗ್ವೇಜ್, ಡ್ರೆಸ್, ಮ್ಯಾರೇಜ್ ಸಿಸ್ಟಮ್, ಡಿಸ್ಟ್ರಿಂಕ್ ಅಂತ ಬಂತು. ವೈಶಿಷ್ಟ್ಯ ಹೇಗಿದೆ ನೋಡಿ, ಅವರ ಒಂದು ಆಚರಣೆಗಳು, ಅವರ ಹಬ್ಬ ಆಚರಣೆ ಮಾಡೋ ರೀತಿ, ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ಕೂಡ ವಿಶಿಷ್ಟ ಅಂತ ಹೇಳೋದಕ್ಕೆ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ನೋಡಿ ಯಾವ್ದ್ಯಾವುದು ಆಕ್ಯುಪೇಷನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಫೋಟೋಸ್ ಇದೆ. ಸೊ ಹಂಟಿಂಗ್ ಅಲ್ವಾ, ಮೇನ್ ಆಕ್ಯುಪೇಷನ್ ಆಫ್ ಟ್ರೈಬಲ್ ಕಮ್ಯುನಿಟಿ ಹಂಟಿಂಗ್. ನೆಕ್ಸ್ಟು ಕಲೆಕ್ಟಿಂಗ್ ಹನಿ. ಹಾಗೆ ಬಾಸ್ಕೆಟ್ ವೀವಿಂಗ್, ಅಲ್ಲಿ ಕಾಡಿನ ಜನ ಅಂದರೆ ಕಾಡಿನಲ್ಲಿ ಅವರು ವಾಸ ಆಗಿರೋದ್ರಿಂದ ಅವ್ರಿಗೆ ಬ್ಯಾಂಬೂ ಸಿಗುತ್ತೆ. ಅವ್ರೇನು ಮಾಡ್ತಾರೆ, ಬ್ಯಾಂಬೂನ ಬಳಸಿ ಬಾಸ್ಕೆಟ್ ವೀವಿಂಗ್ ಮಾಡುವಂಥದ್ದು. ಹಾಗೆಯೇ ಕಲೆಕ್ಟಿಂಗ್ ಫುಡ್ ಬೈ ಡಿಗ್ಗಿಂಗ್ ಲ್ಯಾಂಡ್, ಅಂದರೆ ಗೆಡ್ಡೆ ಗೆಣಸುಗಳನ್ನು ಭೂಮಿಯಿಂದ ಅಗೆದು ತಿನ್ನುವಂಥ ಒಂದು ಅವ್ರದ್ದು ಹ್ಯಾಬಿಟ್ ಇರುತ್ತೆ. ಓಕೆನಾ, ಇವೆಲ್ಲ ಕೂಡ ಅವ್ರದ್ದು ಆಕ್ಯುಪೇಷನ್. ಜೊತೆಗೆ ಇನ್ನೊಂದು ಕಲೆಕ್ಟಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಅವರು ದೂರ ದೂರ ಎಲ್ಲ ಕಡೆ ಓಡಾಡಿಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಸಿಕ್ಕುವಂತಹ ಹಣ್ಣು ಹಂಪಲುಗಳನ್ನು ಅವರು ಕಲೆಕ್ಟ್ ಮಾಡಿ ತಂದು ತಿನ್ನುವಂಥ ಒಂದು ಅಭ್ಯಾಸ ಇರುತ್ತೆ. ಅದಲ್ಲದೆ ಮೆಡಿಸಿನ್ಸ್ ಕೂಡ ಅವರು ಸರ್ಚ್ ಮಾಡಿ ತಂದು ಬಳಸೋವಂಥದ್ದು. ಇವಾಗ ನಾವಾದರೆ ಹಾಸ್ಪಿಟಲಿಗೆ ಬರ್ತೀವಿ, ಅವ್ರುಗಳು ಹಾಗಲ್ಲ, ಮೆಡಿಸಿನ್ಸ್ ಫಾರೆಸ್ಟಲ್ಲಿ ಸಿಗುವಂತಹ ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳನ್ನು ತಂದುಬಿಟ್ಟು ಮೆಡಿಸಿನ್ ಪ್ರಿಪೇರ್ ಮಾಡೋವಂಥದ್ದು ಕೂಡ ನಾವು ಕಾಣ್ಬೋದು. ಓಕೆನಾ. ನೆಕ್ಸ್ಟು, ಸಿನ್ಸ್ ಟ್ರೈಬಲ್ ಕಮ್ಯುನಿಟೀಸ್ ಲೀವ್ ಇನ್ ಫಾರೆಸ್ಟ್ ಆ್ಯಂಡ್ ಹಿಲ್ಲಿ ಏರಿಯಾಸ್, ದೇ ಆರ್ deprived of health, residence, education, transport, food and electricity facilities. The government is trying to provide education, food, house and health facilities to these people in the recent years. ಸೊ ಇಲ್ಲಿ ನಾವು ತಿಳಿದ ಹಾಗೆ ಅವರು ಕಾಡಿನಲ್ಲಿ ವಾಸ ಇರೋದು ಅಥವಾ ಊರು ಮಾಮೂಲಿ, ಈಗ ನಾವು ಹಳ್ಳಿಯಿಂದ ತುಂಬ ದೂರ ಬೆಟ್ಟ ಗುಡ್ಡಗಳ ನಡುವೆ ಅವರು ವಾಸ ಮಾಡ್ತಾರೆ ಅಂತ ಅಲ್ವಾ ಹೇಳಿದ್ದು. ಸೊ ಹಾಗಾಗಿ ಅವ್ರಿಗೆ ಯಾವ್ಯಾವ ಸಮಸ್ಯೆಗಳು ಬರ್ತದೆ, ಡಿಪ್ರೈವ್ಡ್ ಆಫ್ ಹೆಲ್ತ್ ಅಂದರೆ ಅವರು ವಂಚಿತರಾಗೋದು, ಅಂದರೆ ಅವ್ರಿಗೆ ಆರೋಗ್ಯದ ಸೌಲಭ್ಯಗಳು ಸಿಗೋದಿಲ್ಲ, ಯಾಕಂದರೆ ಆಸ್ಪತ್ರೆಗಳು ಸಿಗೋದಿಲ್ಲ. ಹಾಗೆಯೇ ರೆಸಿಡೆನ್ಸ್, ಸರಿಯಾಗಿ ಈಗ ನಾವು ನೀವೆಲ್ಲ ವಾಸ ಮಾಡೋ ರೀತಿ ಅವ್ರಿಗೆ ಮನೆಗಳಿರೋದಿಲ್ಲ, ಹೌದಲ್ವಾ. ಹಾಗೆಯೇ ಶಿಕ್ಷಣದ ಒಂದು ಸಮಸ್ಯೆ ಇರುತ್ತೆ, ಅವರಿಗೆ ಹತ್ತಿರದಲ್ಲಿ ಸ್ಕೂಲ್ ಫೆಸಿಲಿಟಿ ಇರೋದಿಲ್ಲ. ಹಾಗೆ ಅವರು ಇರೋ ಜಾಗಕ್ಕೂ ಮೇನ್ ಸಿಟಿಗೂ ಕೂಡ ರೋಡು ಅಂದರೆ ರಸ್ತೆ ವ್ಯವಸ್ಥೆ ಇರೋದಿಲ್ಲ ಅಲ್ವಾ. ಹಾಗಾಗಿ ಆಮೇಲೆ ನೆಕ್ಸ್ಟು ಫುಡ್ ಮತ್ತು ಎಲೆಕ್ಟ್ರಿಸಿಟಿ, ಇದು ಕೂಡ ಕಾಮನ್ ತಾನೇ, ಅಲ್ಲಿ ವಿದ್ಯುತ್ ಸಂಪರ್ಕ ಇರೋದಿಲ್ಲ. ಹಾಗೆಯೇ ನಮಗೆ ಸಿಗೋ ಹಾಗೆ ಬೇಗ ಫುಡ್ ಐಟಮ್ಸ್ಗಳು ಇವಾಗ ನಮಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ತಕ್ಷಣ ಹೋಗಿ ಮಾರ್ಕೆಟಿಂದ ತಂದುಬಿಡ್ತೀವಿ. ಆದರೆ ಇವ್ರಿಗೆ ಆ ರೀತಿ ಆಗೋದಿಲ್ಲ, ಅವರು ಮಾರ್ಕೆಟಿಗೆ ಬರಬೇಕು ಅಂದರೆ ಎಷ್ಟೋ ಕಿಲೋಮೀಟರ್ ದೂರ ಅವರು ಬಂದು ತಗೊಂಡೋಗ್ಬೇಕಾಗತ್ತೆ, ಹೌದಲ್ವಾ. ಹಾಗಾಗಿ ಇವ್ರಿಗೆ ಯಾವುದ್ಯಾವುದಪ್ಪ ಪ್ರಾಬ್ಲಮ್ ಅಂತ ಬಂದಾಗ ಹೆಲ್ತ್, ರೆಸಿಡೆನ್ಸ್, ಎಜುಕೇಷನ್, ಟ್ರಾನ್ಸ್ಪೋರ್ಟ್, ಫುಡ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್ ಅಲ್ವಾ. ಹಾಗಾಗಿ ಗವರ್ನಮೆಂಟ್ ಇವ್ರಿಗೂ ಕೂಡ ಇವರ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಇದ್ದಾರೆ. You know that a group of people living together to fulfill their basic needs and to help each other is called community. Different types of communities can be seen in rural, urban and tribal communities. ಹೌದಲ್ವಾ, ನಮಗೆ ಗೊತ್ತಿದೆ ಈಗ ಕಮ್ಯುನಿಟಿ ಮೀನ್ಸ್ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಟುಗೆದರ್ ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್ ಆ್ಯಂಡ್ ಟು ಹೆಲ್ಪ್ ಈಚ್ ಅದರ್ ಈಸ್ ಕಾಲ್ಡ್ ಕಮ್ಯುನಿಟಿ. ಸಮುದಾಯ ಅಂದರೆ ಏನು, ಜನರ ಒಂದು ಗುಂಪು, ಎಲ್ಲರೂ ಒಟ್ಟಾಗಿ ವಾಸ ಮಾಡೋದು. ಏನಕ್ಕೋಸ್ಕರ, ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್, ಅವರಿಗೆ ಅವಶ್ಯಕವಾದಂತಹ ಬೇಡಿಕೆಗಳನ್ನು ಪೂರೈಸೋದಕ್ಕೆ ಮತ್ತು ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡೋದಕ್ಕೆ, ಒಟ್ಟಾಗಿ ಒಂದು ಜಾಗದಲ್ಲಿ ನೆಲೆ ನಿಂತು ವಾಸ ಮಾಡೋದಕ್ಕೆ ಸಮುದಾಯ ಅಂತ ಹೇಳ್ತೀವಲ್ವಾ. ಅದರಲ್ಲಿ ಯಾವ್ದ್ಯಾವುದು ರೂರಲ್ ಕಮ್ಯುನಿಟಿ, ಅರ್ಬನ್ ಕಮ್ಯುನಿಟಿ, ಟ್ರೈಬಲ್ ಕಮ್ಯುನಿಟೀಸ್ ಅಂತ ಕಾಣ್ತೀವಿ. ಅದಲ್ಲದೆ ನಿಮಗೆ ಇನ್ನೂ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಇದೆ ನೋಡಿ ಕಮ್ಯುನಿಟೀಸ್ ಅನ್ನೋದ್ರ ಬಗ್ಗೆ. ಇನ್ನು ಯಾವ್ಯಾವ ರೀತಿ ಕಮ್ಯುನಿಟೀಸ್ ಇರುತ್ತೆ ನೋ ದಿಸ್ ಅನ್ನೋದ್ರಲ್ಲಿದೆ.
community of like-minded people come together to exchange their ideas and opinions. For example, community of people interested in folklore and arts. ಇಲ್ಲಿ ನೋಡಿ ಒಂದು ಸಮುದಾಯ ಬಂತು. ಯಾವ ರೀತಿ? ಲೈಕ್ ಮೈಂಡೆಡ್ ಮೀನ್ಸ್ ಒಂದೇ ರೀತಿ ಅಭಿರುಚಿ ಇರೋರು, ಒಂದೇ ಅಭಿಪ್ರಾಯ ಇರೋರು ಏನು ಮಾಡ್ತಾರೆ, ಒಟ್ಟಾಗಿ ಸೇರಿ ಕಮ್ಯುನಿಟಿ ಅನ್ನೋದನ್ನು ಸ್ಟ್ರಕ್ಚರ್ ಮಾಡ್ತಾರೆ. ಯಾವ ರೀತಿ? ಈಗ ಜನಪದ ಮತ್ತು ಕಲೆಗಳನ್ನು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಒಂದು ಸಮುದಾಯ ಅಂತ ಮಾಡ್ಕೊತಾರೆ ಅಲ್ವಾ. ಹಾಗೆಯೇ ಕಮ್ಯುನಿಟಿ ಆಫ್ ಪೀಪಲ್ ಹೂ ವರ್ಕ್ ಟುಗೆದರ್ ಟು ಬ್ರಿಂಗ್ ಚೇಂಜ್ ಆರ್ ಟು ಅಚೀವ್ ಸಮಥಿಂಗ್ ಇನ್ ದೇರ್ ಇಂಡೆವರ್. ಅಂದರೆ ಇಲ್ಲಿ ಇಂಡೆವರ್ ಅಂದ್ರೇನು? ಪ್ರಯತ್ನ ಮಾಡೋದು ಅಂತ, ಪ್ರಯತ್ನ ಅಂತ ಹೇಳ್ತೀವಲ್ವ. ಇನ್ನು ಯಾರ್ಯಾವ ರೀತಿ ನಾವು ಕಮ್ಯುನಿಟಿನ ನೋಡ್ಬೋದು? ಯಾರು ಒಟ್ಟಾಗಿ ಕೆಲಸ ಮಾಡ್ತಾರೆ, ಅವರು ಏನಾದ್ರು ಒಂದು ಬದಲಾವಣೆ ಅಥವಾ ಸುಧಾರಣೆ ತರೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರಲ್ವ, ಅವರು ಏನು ಮಾಡ್ತಾರೆ, ಕಮ್ಯುನಿಟಿಯನ್ನು ಮಾಡ್ಕೋತಾರೆ. ಯಾವ ರೀತಿ? ಕಮ್ಯುನಿಟಿ ಆಫ್ ನೇಚರ್ ಲವರ್ಸ್, ಪ್ರಕೃತಿಯನ್ನು ಇಷ್ಟಪಡೋರು ಅಥವಾ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಏನು ಮಾಡ್ತಾರೆ, ಒಟ್ಟಾಗಿ ಸೇರಿ ಒಂದು ಕಮ್ಯುನಿಟಿಯನ್ನು ಮಾಡ್ಕೋತಾರೆ. ಅಂದರೆ ಅದರಿಂದ ಅವೇರ್ನೆಸ್ನ ಎಲ್ಲರಿಗೂ ಮೂಡಿಸುವಂಥದ್ದು ಅಲ್ವಾ. ಪ್ರಕೃತಿ ನಾಶವನ್ನು ತಡೆಯೋದು, ಪರಿಸರ ಮಾಲಿನ್ಯವನ್ನು ತಡೆಯೋದಕ್ಕೋಸ್ಕರ ಇಂಥ ಒಂದು ಯಾರು ಪರಿಸರ ಪ್ರೇಮಿಗಳು ಒಟ್ಟಾಗಿ ಸೇರಿ ಒಂದು ಸಮುದಾಯನ ನಾವು ಮಾಡ್ಕೊತೀವಲ್ಲ, ಅದು ಕೂಡ ಒಂದು ರೀತಿಯ ಸಮುದಾಯ. ಹಾಗೆ ಪೀಪಲ್ ಬಿಲಾಂಗಿಂಗ್ ಟು ದ ಸೇಮ್ ಪ್ರೊಫೆಷನ್ ಆರ್ ಸೇಮ್ ಒಕೇಶನ್ come together to form a community. For example, community of teachers. ಈಗ ಒಟ್ಟಾಗಿ ಕೆಲಸ ಮಾಡೋರು ಕೂಡ ಏನು ಮಾಡ್ತಾರೆ, ಸಂಘವನ್ನು ಕಟ್ಕೊಳ್ಳೋದು. ಈಗ ಇಲ್ಲಿ ನೋಡಿ, ಕಮ್ಯುನಿಟಿ ಆಫ್ ಟೀಚರ್ಸ್, ಶಿಕ್ಷಕ ಸಮುದಾಯ ಅಂತ ಬರುತ್ತೆ. ಅವರೆಲ್ಲ ಏನು ಮಾಡ್ತಾರೆ, ಒಗ್ಗಟ್ಟಾಗಿದ್ದಾಗ ಏನಾದರೂ ಒಂದು ಕೆಲಸವನ್ನು ಮಾಡೋದಕ್ಕೆ ಈ ಏನು ಆಸಕ್ತಿ ಇದ್ದವರು ಎಲ್ಲ ಒಟ್ಟಾಗಿ ಸೇರಿ ಒಂದು ಯಾವುದಾದ್ರು ಒಂದು ಒಳ್ಳೆ ಕೆಲಸಗಳನ್ನು ಮಾಡೋದೆಲ್ಲ ಪ್ರಯತ್ನ ಪಡ್ತಾರಲ್ವಾ, ಅದಕ್ಕೆ ಏನು ಶಿಕ್ಷಕ ಸಮುದಾಯ. ಇಲ್ಲಿ ಪರಿಸರ ಪ್ರೇಮಿಗಳ ಒಂದು ಸಂಘ ಅಥವಾ ಸಮುದಾಯ ಅಂತ ಬರುತ್ತೆ. ಇಲ್ಲಿ ಜಾನಪದ ಮತ್ತು ಕಲೆಗಳ ಅಭಿರುಚಿ ಇರೋರು ಒಟ್ಟಾಗಿ ಸೇರಿ ಕಮ್ಯುನಿಟಿಯನ್ನು ಮಾಡ್ಕೊಳ್ಳೋದನ್ನು ನೋಡ್ತೀವಿ ಅಲ್ವಾ. ಲೈಕ್ ದಿಸ್ ಪೀಪಲ್ ಗೆಟ್ ಟುಗೆದರ್ ಬಿಕಾಸ್ ಆಫ್ ದೇರ್ ಇಂಟ್ರೆಸ್ಟ್, ಟೈಮ್, ಲೀಜರ್, ಪ್ರಾಕ್ಟೀಸ್, ಆಕ್ಯುಪೇಷನ್ ಆ್ಯಂಡ್ ಹಾಬಿ. ದೇ ಫಾರ್ಮ್ ದೇರ್ ಓನ್ ಕಮ್ಯುನಿಟೀಸ್. Communities are not only formed among families but also between persons because of their individual relationships. Apart from these, caste, religion, aim, language, culture, age and sex, etc. are also basis for formation of communities. ಇಲ್ಲಿ ಬರೀ ಏನು ಟ್ರೈಬಲ್, ರೂರಲ್ ಹಾಗೆಯೇ ಅರ್ಬನ್ ಕಮ್ಯುನಿಟೀಸ್ ಅಷ್ಟೇ ಅಲ್ಲ, ಇಲ್ಲಿ ಯಾವ್ದು ಬರುತ್ತೆ ನೋಡಿ. ಕಮ್ಯುನಿಟೀಸ್ ಅಂತ ಬಂದಾಗ ಯಾವ್ಯಾವ ರೀತಿ ಕಮ್ಯುನಿಟೀಸ್ನ ನೋಡ್ತೀವಿ, ಅವ್ರು ಯಾವ ರೀತಿ ಫಾರ್ಮ್ ಮಾಡ್ಕೋತಾರೆ ಅಂದರೆ ಅವರ ಆಸಕ್ತಿ, ಹಾಗೆ ಅವರಿಗೆ ಸಿಗುವಂತಹ ಸಮಯ, ಬಿಡುವಿನ ಸಮಯ, ಹಾಗೆ ಅವರ ಒಂದು ಪದ್ಧತಿಗಳು, ಆಚರಣೆ, ಅವರ ಕೆಲಸ, ಹವ್ಯಾಸ, ಇವುಗಳ ಒಂದು ಆಧಾರದ ಮೇಲೂ ಕೂಡ ಜನರು ಸಮುದಾಯವನ್ನು ಮಾಡ್ಕೊಳ್ತಾರೆ ಅಲ್ವಾ. ಬರೀ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ ಕಮ್ಯುನಿಟಿ ಅಂತ ಅಂದಾಗ, ಬೇರೆ ಬೇರೆ ಇಂಡಿವಿಜುವಲ್ ವೈಯಕ್ತಿಕವಾಗಿ ಕೂಡ ಅವರ ಒಂದು ಆಸಕ್ತಿ, ಅವರ ಉದ್ಯೋಗ, ಅವರ ಒಂದು ಹವ್ಯಾಸಗಳ ಆಧಾರದ ಮೇಲೆ ಸಂಘವನ್ನು ಅಂದರೆ ಸಮುದಾಯಗಳನ್ನು ಕಟ್ಟಿಕೊಂಡು ಅದರಲ್ಲಿ ಕೆಲಸವನ್ನು ಮಾಡೋದನ್ನು ನೋಡ್ತೀವಿ. ಅದಲ್ಲದೆ ನೋಡಿ, ಒಂದೇ ಜಾತಿಯವರು ಸಂಘವನ್ನು ಕಟ್ಕೋತಾರೆ, ಒಂದೇ ಧರ್ಮದವರು, ಹಾಗೆ ಒಂದೇ ರೀತಿ ಗುರಿ ಇಟ್ಕೊಂಡಿರೋರೆಲ್ಲ ಒಟ್ಟಾಗಿ ಸೇರಿ ಸಮುದಾಯವನ್ನು ಕಟ್ಕೊಳ್ಳೋದು. ಹಾಗೆ ಭಾಷೆ ಒಂದೇ ಭಾಷೆ ಮಾತಾಡೋರೆಲ್ಲ ಸೇರಿಕೊಂಡು ಸಮುದಾಯ. ಹಾಗೆ ಕಲ್ಚರ್, ಏಜ್, ಸೆಕ್ಸ್, ಒಂದು ಏಜ್, ಈಗ ಸೀನಿಯರ್ ಸಿಟಿಸನ್ಸ್ ಅಂತ ಬರ್ತಾರೆ, ಅವರೆಲ್ಲ ಒಟ್ಟಾಗಿ ಒಂದು ಸಂಘವನ್ನು ಕಟ್ಕೋತಾರೆ. ಹಾಗೆ ಮಹಿಳೆಯರದು ಅಥವಾ ಪುರುಷರ ಒಂದು ಸಮುದಾಯ, ಮಹಿಳಾ ಈಗ ಸಂಘ ಸಮುದಾಯ ಅಂತ ಬರ್ತದಲ್ಲ, ಆ ರೀತಿ ಅನೇಕವಾದ ಒಂದು ವಿಷಯಗಳು, ಸಂಗತಿಗಳನ್ನು ಆಧಾರ ಮಾಡಿ ಕೂಡ ಸಮುದಾಯಗಳನ್ನು ಕಟ್ಕೋಬಹುದಾಗಿದೆ. ಸೊ ನಾವಿವತ್ತು ಏನು ತಿಳ್ಕೊಂಡ್ವಿ, ದ ಡೆಫಿನೇಷನ್ ಆಫ್ ಟ್ರೈಬಲ್ ಕಮ್ಯುನಿಟೀಸ್, ಹಾಗೆ ಟ್ರೈಬಲ್ ಕಮ್ಯುನಿಟೀಸ್ ಆಫ್ ಕರ್ನಾಟಕ, ಯಾವ ಜಿಲ್ಲೆಯಲ್ಲಿ ಯಾವ ಒಂದು ಟ್ರೈಬಲ್ ಕಮ್ಯುನಿಟೀಸ್ ವಾಸ ಆಗಿದ್ದಾರೆ, ಹಾಗೆಯೇ ಆಕ್ಯುಪೇಷನ್ಸ್ ಆಫ್ ಟ್ರೈಬಲ್ ಕಮ್ಯುನಿಟೀಸ್, ಇದನ್ನು ಕೂಡ ನೀವು ಲಿಸ್ಟ್ ಔಟ್ ಮಾಡಬೇಕು. ಆಕ್ಯುಪೇಷನ್ ಆಫ್ ಟ್ರೈಬಲ್ ಕಮ್ಯುನಿಟಿ,
what is a tribal community and list out the tribal communities of Karnataka. List out the occupations of tribal community and problems of tribal community. ಓಕೆ, ಇಷ್ಟನ್ನ ನೀವು ಲಿಸ್ಟ್ ಔಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.